ಸಿಟಿ ಲೈಟ್ಸ್ ಆನ್ ಆಗಿದೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಚಿತ್ರತಂಡ ಮಾಡ್ತಾ ಇದೆ. ಸದ್ಯಕ್ಕೆ ಮುಹೂರ್ತ ನಡೆದಿರುವಂಥದ್ದು. ಈ ಚಿತ್ರದ ವಿಶೇಷ ಅಂದರೆ ದುನಿಯಾ ವಿಜಯ್ ಅವರು ತಮ್ಮ ಚಿಕ್ಕ ಮಗಳನ್ನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಬ್ಬರು ಕೂಡ ಜೊತೆಯಾಗಿ ಪವರ್ ಟಿವಿ ಜೊತೆ ಕೂತ್ಕೊಂಡಿದ್ದಾರೆ. ಸೊ ಅವರ ಒಪಿನಿಯನ್ ಏನು ಅಂತ ಹೇಳ್ತಾರೆ. ಮೊದಲಿಗೆ ಅವರಿಗೆ ವೆಲ್ಕಮ್ ಮಾಡೋಣ. ಸರ್, ಇಬ್ಬರಿಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಪ್ಪ ಮಗಳು ಜೊತೆಯಾಗಿ ಕೂತಿದ್ದೀರಾ. ಈ ಫೀಲು ಯಾವ ಥರದ ಅನ್ಕೊಂಡಿದ್ರೆ ಸರ್, ಈ ಥರ ಜೊತೆಯಾಗಿ ಕೂರ್ತೀವಿ, ಸಿನಿಮಾ ಮಾಡ್ತೀವಿ ಅಂತ? ಗೊತ್ತಿಲ್ಲಪ್ಪ, ನಮ್ಗದು ಗೊತ್ತಾಗಲ್ಲ. ಆದರೆ ಲೈಕ್ ಆ ಮೊಮೆಂಟ್ಗಳು ಬರುತ್ತೆ, ಬಂದಾಗ ಅದು ಮಾಡಿಸ್ಕೊಳತ್ತೆ. ಅದೇನೋ ಮಾಡಿಸ್ಕೋತಾ ಇದೆ, ಒಳ್ಳೆ ಕಾರ್ಯ. ಸೊ ಹಾಗಾಗಿ ಎಲ್ಲರದ್ದು ಆಶೀರ್ವಾದ ಕೇಳ್ತೀನಿ. ನನ್ನ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಮೋನಿಶಾ, ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ ನೀವು ಬೇರೆ ಡಿರೆಕ್ಟರ್ಗೆ ಹೀರೋಯಿನ್ ಆಗೋದು, ಬೇರೆ ಪ್ರೊಡಕ್ಷನ್ಗೆ ಹೀರೋಯಿನ್ ಆಗೋದು ಬೇರೆ ಥರ, ನಿಮ್ಮ ತಂದೆನೇ ನಿಮಗೆ ಆ್ಯಕ್ಷನ್ ಕಟ್ ಹೇಳ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರಾ? ಖಂಡಿತ ಇಲ್ಲ. ಅದು ನನ್ನ ಫಸ್ಟ್ ಫಿಲ್ಮ್ಗೆ ಹೇಳ್ತಾರೆ ಅಂತ ನಾನು ಇದ್ದಿದ್ದು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾದ ವಿಷಯ. ಸೊ ಹೌದು, ತುಂಬ ಖುಷಿಯಾಗಿದ್ದೀನಿ. ವೆರಿ ಲಕ್ಕಿ ದಟ್ ವಿ. ಈ ಆಸೆ ಏನಾದರೂ ಚಿಕ್ಕ ವಯಸ್ಸಲ್ಲೇ ಇತ್ತ, ನಾನು ಹೀರೋಯಿನ್ ಆಗಬೇಕು, ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದು? ಅವ್ರು ನೋಡ್ಕೊತಿದ್ದೆ ಇತ್ತು. ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಅಪ್ಪಗೆ ಹಿಂಸೆ ಕೊಡ್ತಾ ಇದ್ದೆ. ನಾನು ಹೀರೋಯಿನ್ ಆಗಬೇಕು ಅಂತ. ಆಗ ಅವರು ಬೈಯೋರು, ಹೇಳೋರು, ಬೇಡಮ್ಮ ಬೇಡ, ಓದಿ ಏನಾದರೂ ದೊಡ್ಡ ಆಫೀಸರ್ ಆಗು, ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗು ಅಂತ. ಅದಾದಮೇಲೆ ದೊಡ್ಡವರಾದಮೇಲೆ ನಾನು ನಮ್ಮ ಅಕ್ಕ ಹೀಗೆ ಕೇಳಿದಾಗ ನಮ್ಮ ಏನು ಹೇಳ್ತಾರೆ, ಒಂದು ಆಸೆಗೆ ರೆಸ್ಪೆಕ್ಟ್ ಕೊಟ್ಟು ಹಿ ಸೆಡ್ ಎಸ್. ಸರ್, ಈ ಮಾತು ಕೇಳಲೇಬೇಕು. ತಂದೆ ಯಾವುದೇ ವಿಚಾರಕ್ಕೆ ಅಪೋಸ್ ಮಾಡಿದ್ರು ಮಕ್ಕಳ ಆಸೆಗೆ ಅಪೋಸ್ ಮಾಡಲ್ವಂತೆ. ಸೊ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬರ್ತಾ ಇದ್ದಂಥ ಒಂದು ಆಸೆನ ಇವತ್ತು ಮುಹೂರ್ತ ಮೂಲಕ ನೆರವೇರಿಸ್ತಿದ್ದೀರಾ. ಥ್ಯಾಂಕ್ಸ್. ಇಲ್ಲ, ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅಭಿಮಾನಿಗಳು ಮತ್ತು ಮಾಧ್ಯಮದವರು ಎಲ್ಲರೂ ಎಂಥದೇ ಬಿರುಗಾಳಿ ಬೀಸಿದ್ರು ಜೊತೆಯಲ್ಲಿ ನಿಂತ್ಕೊಂಡು ನನಗೆ ಶಕ್ತಿಯಾಗಿ ನಿಂತಿರುವಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಚಿರಋಣಿ ಆಗಿರ್ತೀನಿ ಆ ವಿಷಯದಲ್ಲಿ. ಬಹುಶಃ ನಾನು ಇದೆಲ್ಲ ಮರೆಯೋಕ್ಕಾಗಲ್ಲ. ನನಗೆ ಇದು ಗೊತ್ತಿರಲಿಲ್ಲ. ಈ ಇಂಡಸ್ಟ್ರಿ ನಾನೇ ಹುಡ್ಕೊಂಡು ಒಂದು 10 ಜನ್ಮಕ್ಕಾಗೋಷ್ಟು ಕಷ್ಟ ನೋಡ್ಬಿಟ್ಟಿದ್ದೀನಿ. ಸರಿ, ಮಕ್ಕಳಿಗೆ ಅದು ಬರೋದು ಬೇಡ ಅನ್ನೋ ಒಂದು ಆಸೆ, ಚೆನ್ನಾಗಿರಲಿ ಎಲ್ಲರೂ ಅಂತ. ಸರ್, ಒಂದು 2-2.5 ವರ್ಷದ ಹಿಂದೆ ನಿಮ್ಮ ದೊಡ್ಡ ಮಗಳನ್ನು ಕೂರಿಸ್ಕೊಂಡು ನಾನು ಚಿಟ್ಚಾಟ್ ಮಾಡಿದ್ದೆ ಅವರ ಸಿನಿಮಾ ಮುಹೂರ್ತಕ್ಕೆ. ಇವತ್ತು ಚಿಕ್ಕ ಮಗಳನ್ನು ಕೂರಿಸ್ಕೊಂಡು ಚಿಟ್ಚಾಟ್ ಮಾಡಿ, ಇಬ್ಬರು ಮಕ್ಕಳು ಕೂಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಅವ್ರ ಮೇಲೆ ಒಂದು ಜವಾಬ್ದಾರಿ ಇದೆ. ನೀವು ಅವ್ರಿಗೆ ಏನು ಹೇಳಿದ್ದೀರಾ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಿದ್ದಾಗ? ನಾನು ಎಲ್ಲರಿಗೂ ಒಂದೇ ಹೇಳೋದು, ನೀವೆಲ್ಲಿರ್ತೀರೋ, ಯಾವ ಕೆಲಸದಲ್ಲ ಯಾವುದನ್ನ ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಟ್ ಮಾಡಿ. ಅದೆರಡೇ ನಮ್ಮನ್ನು ಕರ್ಕೊಂಡು ಹೋಗೋದು ಮುಂದಕ್ಕೆ. ಅದು ಬಿಟ್ಟರೆ ಬೇರೆ ಏನು ನಮಗೆ ಯೂಸಿಗೆ ಬರಲ್ಲ. ನನಗೆ ಎರಡೇ ಗೊತ್ತಿರೋದು, ಬೆವರು ಸುರಿಸಿ ಕೆಲಸ ಮಾಡು, ತುಂಬ ಶ್ರದ್ಧೆಯಲ್ಲಿರು ಅಂತ ಹೇಳ್ತೀನಿ ಅಷ್ಟೇ. ಅದೆರಡಿದ್ರೆ ಮುಂದೆ ಕರ್ಕೊಂಡು ಹೋಗುತ್ತೆ ಜೀವನ ಅಷ್ಟೇ. ಸಾಮಾನ್ಯವಾಗಿ ತಂದೆ ಆ್ಯಕ್ಷನ್ ಕಟ್ ಹೇಳ್ತಿದ್ದಾರೆ ಅಂದರೆ ಅದೊಂದು ಇರುತ್ತೆ, ಒಂದು ಲೀನೆಸ್ಗಳಿರುತ್ತೆ. ಏನಂದರೆ ನಾನು ಈಸಿಯಾಗಿ ಮಾಡ್ಬೋದು, ತಂದೆ ಏನು ಹೇಳಲ್ಲ ಅಂತ. ಸೊ ನಿಮಗೆ ಇವರ ಒಂದು ಬ್ಯಾನರ್ ಅಡಿಯಲ್ಲಿ ಅಥವಾ ಇವರ ಒಂದು ಡಿರೆಕ್ಷನ್ ಅದರಲ್ಲಿ ಕೆಲಸ ಮಾಡೋದು ಈಸಿ ಅನಿಸುತ್ತಾ, ಅಥವಾ ಏನಾದರೂ ಕಷ್ಟ ಆಗುತ್ತೆ ಅಂತ ಅನಿಸ್ತಿದ್ಯಾ? ಕಷ್ಟ ಈಸಿಗಿಂತ ಅದೊಂದು ಭಯ ಇದೆ, ಗೌರವ ಇದೆ. ಅಪ್ಪ ಅಂತ ಲೀನಿಯನ್ಸ್ ಖಂಡಿತ ತೊಗೊಳಕ್ಕಾಗಲ್ಲ. ಬಿಕಾಸ್ ನಾನು ನೋಡಿದ್ದೀನಿ ಅವ್ರು ಹೇಗೆ ಸೆಟ್ಟಲ್ಲಿ ಅಂತ. ಸೊ ಹೌದು, ಎರಡೂ ಇದೆ. ನೋಡಬೇಕು ಒನ್ಸ್ ಶೂಟ್ ಸ್ಟಾರ್ಟ್ ಮಾಡಾದ್ಮೇಲೆ. ಸರ್, ನಿಮ್ಮ ಅಭಿಪ್ರಾಯ, ಸಾಮಾನ್ಯವಾಗಿ ಬೇರೆ ಹೀರೋಯಿನ್ಗೆ ಆ್ಯಕ್ಷನ್ ಕಟ್ ಹೇಳೋದು ಬೇರೆ, ಮತ್ತು ನಿಮ್ಮ ಮಗಳಿಗೆ ಆ್ಯಕ್ಷನ್ ಕಟ್ ಹೇಳೋದು ಅದು ಯಾವ ಥರ ಇರುತ್ತೆ ಅಂತ? ಅಲ್ಲಿ ಮಗಳಾಗಿರೋದಿಲ್ಲ ಅಷ್ಟೇ, ಅದು ಬೇರೆ ಅಲ್ವಾ. ಡೈರೆಕ್ಷನ್ ಇಸ್ ಬೇರೆ. ಅದು ಅಲ್ಲಿ ಮಗಳು ಅಂತ ಯಾವ ಕನಿಕರ ತೋರ್ಸೋಕ್ಕಾಗಲ್ಲ. ಎಲ್ರಿಗೂ ಏನು ಪನಿಷ್ಮೆಂಟ್ ಕೊಡ್ತೀವಿ ಅದೇ ಪನಿಷ್ಮೆಂಟ್ ಎಲ್ರಿಗೂ ಕೊಡಬೇಕಾಗತ್ತೆ. ಸರ್, ಇವಾಗ ದೊಡ್ಡ ಮಗಳ ಹೆಸರನ್ನು ಚೇಂಜ್ ಮಾಡಿದ್ದೀರಾ, ರಿತನ್ಯಾ ಅಂತ. ಮೋನಿಶನ ಹೆಸರನ್ನು ಕೂಡ ಚೇಂಜ್ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಸರ್? ಇಲ್ಲ, ಅವಳದು ಹೆಸರು ಹಂಗೆ ಇರುತ್ತೆ, ಮೋನಿಶಾ ಅಂತ. ಅದು ತುಂಬ ಚೆನ್ನಾಗಿದೆ ಅದು. ಸೊ ಹಾಗಾಗಿ ಅದೇ ಮೋನಿಶಾನೇ ಇರಲಿ ಅಂತ. ಸಿಟಿ ಲೈಟ್ಸ್ ವಿಚಾರಕ್ಕೆ ಬರೋದಾದರೆ, ಸಿಟಿ ಲೈಟ್ಸ್ ಕತೆ ಯಾಕೆ ನಿಮಗೆ ಇಷ್ಟ ಆಯಿತು? ತಂದೆ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಈ ಕತೆನ ಅಂತ? ಸಿಟಿ ಲೈಟ್ಸ್ ಕತೆ ನನಗೆ ಹೇಳಿದರು ತುಂಬ ದಿವಸಗಳ ಹಿಂದೆ. ಕತೆ ಸುಮ್ಮನೆ ಪ್ಲೇನಾಗಿ ಕತೆ ಹೇಳಿದರು, ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ನನ್ನೇ ಕಾಸ್ಟ್ ಮಾಡ್ತಾರೆ ಅದಕ್ಕೆ ಅಂತ. ಸೊ ನಾನು ಕೇಳಿದಾಗೆ ಐ ಫೆಲ್ ಇನ್ ಲವ್ ವಿತ್ ದ ಸ್ಟೋರಿ. ಇವತ್ತು ನಾನೇ ಅದಕ್ಕೆ ಲೀಡಾಗಿ ಮಾಡ್ತಾ ಇದ್ದೀನಿ. ವೆರಿ ಹ್ಯಾಪಿ. ಈ ಕತೆ ಕೇಳಿದ ಮೇಲೆ ನೀವು ಲಂಡನ್ಗೆ ಹೋಗಿ ಕೋರ್ಸ್ಗಳ ಮುಗಿಸ್ಕೊಂಡು ಬಂದ್ರಾ ಹೇಗೆ ಅಂತ? ಇಲ್ಲ, ನಾನು ಈ ಕತೆ ಯಾವಾಗೋ ಕೇಳಿದ್ದೆ ಆ್ಯಕ್ಚುಲಿ.
ಜನರಲ್ ಆಗಿ ಹೇಳ್ಬೇಕಾದ್ರೆ, ಬಟ್ ನಾನು ಹೋಗಿದ್ದು ಜಸ್ಟ್ 1 year ago. ಹೌದು ಸರ್, ಈ ಕಥೆಯಲ್ಲಿ ಸಾಮಾನ್ಯವಾಗಿ ಮಾಡೆಲ್ ತರ ಹೀರೋಯಿನ್ ಇರೋ ತರ ಕಾಣಿಸ್ತಾ ಇಲ್ಲ. ಪಕ್ಕಾ ಒಂದು ಊರಿನ ಹುಡುಗಿ ಅಥವಾ ಪಕ್ಕಾ ಇಲ್ಲಿಯ ಒಂದು ವಾತಾವರಣಕ್ಕೆ ಸೂಟ್ ಆಗುವಂತ ಹುಡುಗಿಯ ಪಾತ್ರ ಕಾಣಿಸ್ತಾ ಇದೆ. ಸೊ ಅದೇ ರಾ ಲುಕ್, ಡಿ ಗ್ಲಾಮರ್ ಲುಕ್ ಏನಾದರೂ ಇದೆಯಾ ಸರ್? ಹೇಗೆ ಕತೆ ತುಂಬ ಡಿಮ್ಯಾಂಡ್ ಮಾಡ್ತಾ ಇದೆ. ಅಂದರೆ ನೀವು ನೋಡಿದಾಗ ಅರ್ಥ ಆಗತ್ತೆ ಅದು ಯಾಕೆ ಅಂತ. ಆಲ್ಮೋಸ್ಟ್ ರಾ ಲುಕ್ನೇ ಇಷ್ಟಪಡ್ತೀನಿ ಸರ್. ನಿಮ್ಮ ಸಿನಿಮಾ ಅಂದ್ರೆ ಆಕ್ಷನ್ ಸಿಕ್ಕಾಪಟ್ಟೆ ಇರುತ್ತೆ, ರಾಗಿಂತ ಇನ್ನೊಂದು ಪಟ್ಟು ಜಾಸ್ತಿನೇ ಇರುತ್ತೆ. ಮಗ್ಳ ಹತ್ರ ಏನಾದರೂ ಫೈಟ್ ಮಾಡಿಸುವಂತ ಸಾಧ್ಯತೆ? ಆ ಥರದ್ದು ಯಾವುದೂ ಇಲ್ಲ. ಸಿನಿಮಾದ ಒಂದು ಈ ಪೋಸ್ಟರ್ ಬಗ್ಗೆ ಅಥವಾ ಈ ಒಂದು ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ, ಎಷ್ಟು ಈಸಿ ಆಯ್ತು ಅಥವಾ ಕಷ್ಟ ಆಯ್ತಾ? ಇದಕ್ಕೆ ಯಾವ ತರ ನೀವು ಪ್ರಿಪರೇಷನ್ ಮಾಡ್ಕೊಂಡ್ರಿ ಅಂತ? ಈ ಪೋಸ್ಟರ್ ಬಂದು ನೋಡ್ತಾ ಇದ್ದೀರಲ್ಲ, ಯಲ್ಲಮ್ಮ ದೇವಿನ ತಲೆ ಮೇಲೆ ಇಟ್ಕೊಂಡು ಮಾಡಿದ್ದೀವಿ. ನಾನು ಅಂದ್ಕೊಂಡೆ ಅವ್ರನ್ನ ನೋಡ್ತೀವಲ್ಲ ರೋಡಲ್ಲಿ ಎಲ್ಲ ಕಡೆ, ಏನು ಬರ್ತಾರೆ ಹೋಗ್ತಾರೆ. ಐ ಡಿಂಟ್ ಥಿಂಕ್ ಎಷ್ಟು ಕಷ್ಟ ಇರುತ್ತೆ ಅಂತ, ಅಂಟಿಲ್ ನನಗೆ ಅವ್ರ ಬಟ್ಟೆ ಹಾಕಿ ಅವ್ರು ರೆಡಿ ಮಾಡಿ ನಿಲ್ಲಿಸೋ ತನಕ ನನಗೆ ಅವ್ರ ಕಷ್ಟ ಗೊತ್ತಾಗಿಲ್ಲ. ನನಗೆ ಇದಾದಮೇಲೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಪಾಪ ತುಂಬ ಕಷ್ಟಪಡ್ತಾರೆ ಅವರು ಕೂಡ. ತುಂಬ ಚೆನ್ನಾಗಿತ್ತು. ದಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಈಗ ಮಾಸಿ ಸರ್ ಹೇಳ್ತಾ ಇದ್ರು, ತಂದೆಯ 100% ಅವರು ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅದರ 10% ಆದರೂ ನೀವು ಒಂದಿಷ್ಟು ವರ್ಷ ಬಾಳ್ತೀರಾ ಅಂತೇಳಿ. ಸೊ ನಿಮಗೆ ಇದೊಂದು ಜವಾಬ್ದಾರಿ ಅನಿಸುತ್ತೆ. ಈ ಮಾತು ಕೇಳಿದಾದ್ಮೇಲೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹೆಂಗೆ ನಿಭಾಯಿಸ್ತೀರಾ ಅಂತ? ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇನ್ ದ್ಯಾಟ್ ವೇ. ಹೇಳಿದ್ದಾರೆ ನಮ್ಮಪ್ಪ ಯಾವಾಗಲೂ, ನನಗಾಗಲಿ ನಮ್ಮ ಅಕ್ಕಗಾಗಲಿ ಅವರೇ ಅದೇ ಹೇಳೋದು ಒಂದು ಮಾತು, ಲೈಕ್ ಬೆಳೆಸ್ತೀರಾ ದಟ್ ಇಸ್ ಸೆಕೆಂಡ್ರಿ, ಬಟ್ ಉಳಿಸ್ಕೊಂಡು ಹೋಗಿ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಏನು ಬಂದಿದ್ದಾರೆ ಎಲ್ರಿಗೂ ಗೊತ್ತವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ. ಮೋಸ್ಟ್ ನಾವೇನು ಮಾಡ್ಬೋದು ಅಂದರೆ ಉಳಿಸ್ಕೊಂಡು ಹೋಗೋವಂಥದ್ದು ತುಂಬ ದೊಡ್ಡ ಜವಾಬ್ದಾರಿ ಅಂತ ಹೇಳ್ತೀನಿ. ಸರ್, ಒಂದಿಷ್ಟು ಜನ ಇಲ್ಲಿ ಬರಬೇಕಾದ್ರೆ ಮಾತಾಡ್ತಾ ಇದ್ರು, ಮುಂದೊಂದು ದಿವಸ ಇವರು ರಮ್ಯಾ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನು ಒಂದು 3-4 ಜನ ಹೇಳಿದರು ನನಗೆ. ಒಳ್ಳೇದಾಗಲಿ ನನಗೆ ಅಷ್ಟು ಹೇಳೋದು. ಸೊ ಈ ಮಾತುಗಳೆಲ್ಲ ಕೇಳಿದಾಗ ಇಲ್ಲ, ನನಗದ್ರಲ್ಲಿ ನನ್ನ ತಲೆಯಲ್ಲಿ ಏನೂ ಇಲ್ಲ. ಒಳ್ಳೇದಾಗಲಿ, ತುಂಬ ಶ್ರದ್ಧೆಯಿಂದ ಇರಲಿ ಅಷ್ಟೇ. ಅದನ್ನೇ ನಾನು ಕೇಳೋದು ಯಾವಾಗ. ನಿಮ್ಮ ಟೀಮ್ ಬಗ್ಗೆ, ಈ ಸಿಟಿ ಲೈಟ್ಸ್ ಟೀಮ್ ಬಗ್ಗೆ, ಜೊತೆಗೆ ಒಂದು ಲೈನ್ ಇದೆ, ಜವಾಬ್ ದಾರಿ ಒಂದು ಸ್ವಲ್ಪ ದೀಪಗಳು ಅಂತೇಳಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀರಾ. ಸೊ ಆ ಒಂದು ಟ್ಯಾಗ್ ಲೈನ್ ಹಾಕಕ್ಕೆ ಕಾರಣ ಏನು ಅಂತ? ಅಲ್ಲ, ಈಗ ಬುದ್ಧಿ ಬಂದಮೇಲೆ ತುಂಬ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಅಂತ ಬರುತ್ತೆ ಯಾವಾಗಲೂ. ಅದನ್ನು ನಾವು ನೋಡ್ಕೊಂಡು ಫಿಲ್ ಮಾಡ್ಕೋಬೇಕಷ್ಟೇ. ಯಾವುದನ್ನ ಹೋಲುತ್ತೆ ಅನ್ನೋ ಪದಗಳನ್ನ ಹಾಕ್ಕೊಳ್ತಾ ಹೋಗ್ಬೇಕು ಲೈಫ್. ಯಾವ ಥರ ಹೋಲಿಸ್ಬೋದು ಸರ್? ಇದು ಜವಾಬ್ದಾರಿ ಮೇಲೆ ಹೋಗುತ್ತೆ ತಿರ್ಗಾ ಅದು. ನಿಮ್ಮ ಟೀಮ್ ಬಗ್ಗೆ ಸರ್? ನನ್ನ ಟೀಮು ಅಗೇನ್ ಎಲ್ಲ ಅದೇ ಟೀಮ್ ರೆಡಿ ಇದೆ. ಟೀಮ್ ಜೊತೆ ಕೆಲಸ ಮಾಡೋದೇ ನಂಗೊಂದು ಖುಷಿ. ಕಾಯ್ತಾ ಇದ್ದೀನಿ. ಕೊನೆಯದಾಗಿ ವಿನಯ್ ಬಗ್ಗೆ, ವಿನಯ್ ಕೆಮಿಸ್ಟ್ರಿ ಬಗ್ಗೆ, ನಿಮ್ಮ ಕಾಂಬಿನೇಷನ್ ಯಾವ ಥರ ವರ್ಕೌಟ್ ಆಗ್ಬೋದು, ಅವ್ರ ಜೊತೆಗಿನ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ನಾವು ಈ ಫೋಟೋ ಶೂಟ್ ಮಾಡಿದ್ವಿ, ದ್ಯಾಟ್ ವಾಸ್ ದ ಫಸ್ಟ್. ಇದು ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಹಿ ಈಸ್ ಅ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಈವನ್ ಮೋರ್ ಲೈಕ್ ಬೆಟರ್. ಇದು ಅವ್ರ ಆ್ಯಕ್ಟಿಂಗ್ ಇದು ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತು, ಈಸ್ ಎನ್ ಅಮೇಝಿಂಗ್ ಆ್ಯಕ್ಟರ್, ಒಳ್ಳೆ ಪರ್ಫಾರ್ಮರ್ ಕೂಡ. ಐ ಆಮ್ ವೇಟಿಂಗ್ ಹೇಗೆ ನಡೆಯುತ್ತೆ ನಮ್ಮ ಶೂಟ್ ಅಂತ. ಸೊ ಕಾಯ್ತಾ ಇದ್ದೀನಿ ನಾನು ಕೂಡ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದು ತಂದೆ ಮಗಳ ಮಾತಾಗಿತ್ತು. ಯಾವ ಥರ ಅವರು ಸಿಟಿ ಲೈಟ್ಸಲ್ಲಿ ಕಾಣಿಸ್ತಾರೆ ಅನ್ನೋ ಅವರ ಎಕ್ಸ್ಪೀರಿಯನ್ಸ್ ಅನ್ನು ಅವ್ರು ಹೇಳ್ಕೊಂಡ್ರು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.